ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಭಾಗ್ಯ ಸಂತೋಷ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ, ಇವತ್ತು ಆಲ್ರೆಡಿ ನೀವು ತಮ್ಮನೇಲನ್ನು ನೋಡಿದ್ದೀರಾ. ಮಿಲೆಟ್ಸ್ ಉಪಯೋಗಗಳನ್ನು ನಮ್ಮ ಹೆಲ್ದಿ ಲೈಫ್ ಸ್ಟೈಲಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು, ಹಾಗೆಯೇ ಮಿಲೆಟ್ಸ್ಗಳನ್ನು ಏನಕ್ಕೋಸ್ಕರ ಉಪಯೋಗವನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನನಗೆ ತಿಳಿದಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಈ ರೆಸಿಪಿಯನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಹಾಗೆಯೇ ಅದರ ಉಪಯೋಗವನ್ನು ಸಹ ನಾನು ಶೇರ್ ಮಾಡ್ತೀನಿ. ಇಲ್ಲಿ ನಾನು ಇವತ್ತು ಜೋಳದ ಇಡ್ಲಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮಿಲೆಟ್ಸ್ಗಳಲ್ಲಿ ಜೋಳನೂ ಸಹ ಒಂದು, ಹಾಗಾಗಿ ಜೋಳದ ಇಡ್ಲಿಯನ್ನು ಇದು ನೆನ್ನೆನೇ ರುಬ್ಬಿ ಎಲ್ಲವನ್ನು ನೆನೆ ಹಾಕಿ ರುಬ್ಬಿ ಇಟ್ಟಿರ್ತಕ್ಕಂಥದ್ದು. ಇವಾಗ ಬೆಳಗ್ಗೆ ಹಿಟ್ಟು ಈ ರೀತಿ ಇದೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತಕ್ಕಂಥದ್ದು. ಜೋಳದ ಇಡ್ಲಿ ಕಂಪ್ಲೀಟ್ ಡೀಟೇಲ್ಸ್ ಬೇಕಂತ ಹೇಳಿದ್ರೆ ಒಂದು ಕಮೆಂಟನ್ನು ಹಾಕಿ, ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ಫುಲ್ ಡೀಟೇಲ್ಸನ್ನು ಪ್ರಿಪೇರಿಂಗ್ ಫುಲ್ ಡೀಟೇಲ್ಸನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ, ಆಗಿದ್ದರೆ ಇವಾಗ ಇಡ್ಲಿ ಜೊತೆ ಒಂದು ಟೊಮೊಟೊ ಕುರ್ಮವನ್ನು ಸಹ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು ಪಾತ್ರೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟು ಅದಕ್ಕಾದಾದ ನಂತರ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ಕೊಳ್ಳಿ. ಡಯಟಲ್ಲಿ ಅಂತಲ್ಲ, ಹೆಲ್ದಿ ಲೈಫ್ ಸ್ಟೈಲಲ್ಲಿ ಒಂದು ಸ್ವಲ್ಪ ಕಡಿಮೆ ಆಯಿಲ್ ತೊಗೊಂಡ್ರೇ ಹೆಲ್ದಿ ಅಂತೇಳಿ. ಹಾಗೆ ಆಯಿಲೆಲ್ಲ ಚೆನ್ನಾಗಿ ಕಾದಾದ ನಂತರ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆಯನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಸಿಡಿದಾದ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾನು ಟೊಮೊಟೊವನ್ನು ಸಹ ಸೇರಿಸ್ಕೊಳ್ತೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನು ರುಬ್ಬಿ ಇಟ್ಕೊಂಡಿದ್ದಂತಹ ಮಸಾಲೆಯನ್ನು ಸೇರಿಸ್ಕೊಳ್ತೀನಿ. ಉಪ್ಪು ಖಾರ ಎಲ್ಲವನ್ನು ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ರೆ ಇಲ್ಲಿ ಟೊಮೊಟೊ ಕುರ್ಮ ರೆಡಿಯಾಗುತ್ತೆ. ಫುಲ್ ಡೀಟೇಲ್ಸ್ ಬಗ್ಗೆ ಕೊಟ್ಟಿಲ್ಲ, ಜಸ್ಟ್ ಹಾಗೆಯೇ ಹೇಳ್ತಾ ಇದ್ದೀನಿ ಅಷ್ಟೇ. ಟೊಮೊಟೊ ಕುರ್ಮ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಸಹ ಗೊತ್ತಾಗಿರುತ್ತೆ. ನಾನು ಇಡ್ಲಿಗೆ ಕಾಂಬಿನೇಷನ್ ಆಗಿ ಇದನ್ನು ಮಾಡ್ತಾಯಿದ್ದೀನಿ. ಯಾಕಂತೇಳಿದ್ರೆ ಇವಾಗ ಡಯಟ್ ಮಾಡಬೇಕಂತನ್ನೋರು ಏನು ಮಾಡ್ತಾರೆ, ಪ್ರತಿಯೊಂದನ್ನು ರುಚಿಗಳನ್ನೇ ಬಿಟ್ಬಿಟ್ಟಿರ್ತಾರೆ. ಯಾವುದಾದ್ರೂ ಒಂದು ತಿಂದಿದ್ದನ್ನೇ ತಿಂತಾ ಇರ್ತಾರೆ. ಹಾಗಾಗಿ ರುಚಿಗಳಲ್ಲೆಲ್ಲ ಕಾಂಪ್ರಮೈಸ್ ಆಗೋ ಅಂಥದ್ದೇನು ಬೇಡ. ನಾವು ಜಾಸ್ತಿ ಈಗ ತರಕಾರಿಗಳನ್ನೆಲ್ಲ ಜಾಸ್ತಿ ತಿನ್ಬೋದು, ಅದ್ರ ಬದಲು ನಾವು ಕಡಿಮೆ ಮಾಡ್ಕೋಬೇಕಾಗಿರೋದೇನು ಆಯಿಲ್. ಹಾಗಾಗಿ ಏನು ಕಡಿಮೆ ಮಾಡ್ಕೋಬೇಕು ಅದನ್ನು ಕಡಿಮೆ ಮಾಡಿಕೊಂಡ್ರೆ ಸಾಕು. ಇನ್ಯಾವುದೇ ರೀತಿಯಾದಂತಹ ಟೇಸ್ಟಲ್ಲಿ ನಾವು ಕಾಂಪ್ರಮೈಸ್ ಆಗೋವಂಥದ್ದು ಏನು ಬೇಕಾಗಲ್ಲ. ಇವತ್ತು ಹೆಲ್ದಿ ಲೈಫ್ ಸ್ಟೈಲ್ನ ಡಯಟ್ನಲ್ಲಿ ಅಥವಾ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಪ್ಲೇಟಲ್ಲಿ ಒಂದು ಟಿಪ್ಸ್ ಅಂತನಾದರೂ ಅಂದ್ಕೊಳ್ಳಿ ಅಥವಾ ಸಜೆಷನ್ ಅಂದರೂ ಅಂದ್ಕೊಳ್ಳಿ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಅದರಲ್ಲಿ ಮಿಲೆಟ್ಸ್ನ ಉಪಯೋಗಗಳು ಏನೇನು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ನಾವು ಫಸ್ಟು ಮಿಲೆಟ್ಸ್ಗಳು ಯಾವುದ್ಯಾವುದು ಅಂತ ತಿಳ್ಕೊಳ್ಳೋಣ. ಇವಾಗ ಊದಲು, ಕೊರ್ಲೆ, ಜೋಳ, ರಾಗಿ, ನವಣೆ ಅಕ್ಕಿ, ಸಾಮೆ ಅಕ್ಕಿ, ಹೀಗೆ ಸುಮಾರು ಒಂದು 8-9 ರೀತಿಯಾದಂತಹ ನಮಗೆ ಮಿಲೆಟ್ಸ್ಗಳು ಅಂದರೆ ಸಿರಿಧಾನ್ಯಗಳು ನಮಗೆ ಸಿಗ್ತಾ ಹೋಗುತ್ತೆ. ಅಲ್ಲಿ ಹೆಸರೇ ನೋಡಿ ಎಷ್ಟು ಚೆನ್ನಾಗಿದೆ, ಸಿರಿ ಅಂತೇಳಿ, ಸಿರಿಧಾನ್ಯಗಳು ಅಂತೇಳಿ. ಇವುಗಳ ಉಪಯೋಗಗಳನ್ನು ನಾವು ಏನು ಮಾಡಬೇಕು, ನಮ್ಮ ಡೈಲಿ ಯೂಸಲ್ಲಿ ಒಂದು ಹೆಲ್ದಿಯಾಗಿ ಅದನ್ನು ನಾವು ಯೂಸ್ ಮಾಡ್ಕೊಳ್ತಾ ಹೋಗಬೇಕು. ಈಗ ನಾನು ನೋಡ್ತೀನಿ ಮಿಲೆಟ್ಸ್ಗಳನ್ನ ತಿನ್ನಬೇಕಂತೇಳಿ ಕೆಲವರು ಬರೀ ರೈಸು ಅದಷ್ಟೇ ಮಾಡ್ಕೊಂಡು ತಿಂತಾರೆ. ಅದಷ್ಟೇ ಮಾಡ್ಕೊಂಡು ತಿಂದಾಗ ಏನಾಗುತ್ತೆ, ಆ ಮಿಲೆಟ್ಸ್ಗಳನ್ನು ತಿಂತಕ್ಕಂಥದ್ದೇ ಇಷ್ಟ ಆಗಲ್ಲ. ಮತ್ತು ಫಸ್ಟೇ ಅಭ್ಯಾಸ ಇಲ್ದಿರ ತಿಂತೀನಿ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಸಂಜೆ ತನಕನೂ ತಿನ್ನೋದಕ್ಕೆ ಹೋಗಬೇಡಿ. 1 ದಿನ ಅಥವಾ 2 ದಿನ ಮಾಡ್ತೀರಾ, ಇಲ್ಲಾಂದರೆ 1 ವೀಕ್ ಮಾಡ್ತೀರಾ ಅಷ್ಟೇ. ನಂತರ ಏನಾಗುತ್ತೆ, ಅದನ್ನು ತಿನ್ನಬೇಕು ಅನ್ನೋ ಇಂಟ್ರೆಸ್ಟೇ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಇವಾಗ ಈ ಥರ ದೋಸೆ ಮಾಡ್ತಕ್ಕಂಥದ್ದು, ಇಡ್ಲಿ ಮಾಡ್ತಕ್ಕಂಥದ್ದು, ಉಪ್ಪಿಟ್ಟು, ಹಾಗೆ ಅದರಲ್ಲೇ ಪಲಾವ್ಗಳು ಮಾಡ್ತೀವಿ, ಮತ್ತು ಅದರಲ್ಲೇ ಬಿಸಿಬೇಳೆ ಬಾತ್ ಮಾಡ್ತಕ್ಕಂಥದ್ದು, ಮತ್ತು ಈ ಒಂದು ದಾಲ್ ಕಿಚಡಿ, ಪೊಂಗಲ್ಲು, ಈ ರೀತಿಯಾದಂತಹ ರೆಸಿಪೀಸ್ಗಳನ್ನೆಲ್ಲ ಮಾಡ್ಬೋದು. ಪ್ರತಿಯೊಂದು ರೆಸಿಪೀಸ್ಗಳನ್ನು ಡೈಲಿ ಒಂದೊಂದು ರೀತಿಯಾಗಿ ಮಾಡ್ತಾ ಹೋದರೆ ಯಾವುದಾದ್ರೂ ಒಂದು ಟೈಮು ಫಸ್ಟು ನಿಮಗೆ ಅಭ್ಯಾಸ ಆಗೋದಕ್ಕೆ. ಯಾಕಂದರೆ ನಾವು ಸಣ್ಣವರಿಂದ ಇದ್ದಾಗಿಂದನೂ ಬರೀ ರಾಗಿ, ಗೋಧಿ, ಅಕ್ಕಿ ಈ ರೀತಿಯಾಗಿ ತಿನ್ಕೊಂಡು ಬಂದಿರ್ತೀವಿ. ನಾವು ಡೈರೆಕ್ಟ್ ಇದಕ್ಕೆ ಚೇಂಜ್ ಮಾಡಿಬಿಟ್ರೆ, ನಾವು ಒಬ್ಬರು ತಿಂದ್ಬಿಟ್ರೆ ಮನೇಲಿರೋರು ಯಾರೂ ಸಹ ಅದಕ್ಕೆ ಚೇಂಜ್ ಆಗೋಲ್ಲ. ಸಮ್ಟೈಮ್ಸ್ ಏನಾಗುತ್ತೆ, ಒಂದು ಸ್ವಲ್ಪ ದಿನ ಏನು ಮಾಡ್ತೀವಿ, ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀವಿ. ಇವಾಗ ಸಮ್ಟೈಮ್ಸ್ ನಾವು ಬೇರೆ ಬೇರೆ ಅಡುಗೆಗಳನ್ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ. ಬಟ್ ಎಲ್ಲ ದಿನವೂ ಅದನ್ನೇ ಮಾಡಿಕೊಂಡು ಇರೋಕ್ಕಾಗಲ್ಲ. 1 ಟೈಮ್ 2 ಟೈಮ್ ಬೇಜಾರಾಗಿ ನಾವು ಬೇರೆ ಊಟಗಳನ್ನ ತಿನ್ನೋಕ್ಕೆ ಶುರು ಮಾಡಿದ್ವಿ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಇದನ್ನೆಲ್ಲ ಸ್ಕಿಪ್ ಮಾಡೋಕ್ಕೆ ಶುರು ಮಾಡ್ತೀವಿ. ಹಾಗಾಗಿ ಏನು ಮಾಡಿ, ಡೈರೆಕ್ಟು ಒಂದು ದಿನಕ್ಕೇ ಪೂರ್ತಿ ದಿನ ಅದನ್ನೇ ತಿಂತಕ್ಕಂಥದ್ದು, ಆ ರೀತಿಯೆಲ್ಲ ಅಭ್ಯಾಸಗಳನ್ನು ಮಾಡ್ಕೋಬೇಡಿ. ಈ ಥರ ಕೊಟ್ಟರೆ ಮನೆಯವರು ಸಹ ಏನು ಮಾಡ್ತಾರೆ, ಪ್ರತಿಯೊಬ್ಬರೂ ಯಾರೂ ಬೇಡ ಅಂತ ಹೇಳಲ್ಲ, ತಿಂತಾರೆ. ಹಾಗಾಗಿ ನಿಮಗೂ ಥರ ಯಾವುದೇ ರೀತಿಯಾದಂಥ ಒಂದು ಸ್ಟ್ರೈನ್ ಆಗಲ್ಲ. ಎಲ್ಲರಿಗೂ ಏನು ಮಾಡ್ಬೋದು ಅದನ್ನೇ ಮಾಡ್ಬೋದು.
ಹಾಗಾಗಿ ನಿಮಗೂ ಸಹ ಬೇಜಾರಾಗಲ್ಲ. ಹಾಗಾಗಿ ಈ ಥರದ ಅಡುಗೆಗಳನ್ನು ಯಾವುದಾದ್ರೂ ಒಂದೊಂದು ಥರವಾಗಿ ನೀವು ದಿನಕ್ಕೆ ಯಾವ ಟೈಮಲ್ಲಾದರೂ ನಿಮಗೆ ಯಾವ ಟೈಮಲ್ಲಿ ಫ್ರೀ ಅನಿಸುತ್ತೋ ಆ ಟೈಮಲ್ಲೇ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಅದನ್ನು ಪ್ರಿಫರೆನ್ಸನ್ನು ಕೊಡಿ. ಮತ್ತು ಇಲ್ಲಿ ಮಿಲೆಟ್ಸ್ ಬಗ್ಗೆ ನಾವು ತಿಳ್ಕೊಬೇಕಾದಂಥ ಇನ್ನೊಂದು ಅಷ್ಟು ವಿಷಯಗಳಿದೆ, ಅದ್ರ ಜೊತೆನೂ ಅದನ್ನು ಸಹ ನಾವು ತಿಳ್ಕೊಳ್ತಾ ಹೋಗೋಣ ಬನ್ನಿ. ಇವಾಗ ಮಿಲೆಟ್ಸನ್ನು ಹಿಂದೆ ಎಲ್ಲ ಯೂಸ್ ಮಾಡ್ತಿದ್ರಂತೆ. ನಮಗೂ ಅಷ್ಟೊಂದು ಅದ್ರ ಬಗ್ಗೆ ಯೂಸ್ ಮಾಡ್ತಿದ್ದೇನು ಅಷ್ಟೊಂದು ಗೊತ್ತಿಲ್ಲ. ಬಟ್ ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲೆಲ್ಲ ಯೂಸ್ ಮಾಡ್ತಿದ್ರಂತೆ. ಬಟ್ ಇದೊಂದು ಯಾವ ಥರ ಬೆಳೆ ಅಂದರೆ, ಈಗ ರಾಗಿ ಎಲ್ಲ ಬೆಳಿತೀವಲ್ಲ ಆ ಥರದ ಬೆಳೆ. ಅಂದರೆ ಜಾಸ್ತಿ ಮಳೆ ಬೇಕಾಗಲ್ಲ, ಏನೂ ಬೇಕಾಗಲ್ಲ, ಜಸ್ಟ್ ಹಾಗೇ ರಾಗಿ ಯಾವ ಥರ ಬರುತ್ತೋ ಆ ರೀತಿಯಾಗಿ ಬರುತ್ತೆ. ಮತ್ತು ಬೆಳೆಯೋದಕ್ಕೂ ತುಂಬ ಈಸಿ. ಮತ್ತು ಅವಾಗೆಲ್ಲ ಇದಕ್ಕೆ ಅಷ್ಟೊಂದು ಖರ್ಚಿರಲಿಲ್ವಂತೆ. ಈಗ ಇದಕ್ಕೇ ರೈಟ್ ಜಾಸ್ತಿ, ಯಾಕಂದರೆ ಎಲ್ಲರೂ ಮಿಲೆಟ್ಸೇ ಬೇಕು ಅಂತ ಹೋಗ್ತಾ ಇರೋದ್ರಿಂದ ಇದಕ್ಕೆ ರೈಟ್ ಜಾಸ್ತಿ ಆಗಿದೆ. ಬಟ್ ಆವಾಗ ಇದಕ್ಕೆಲ್ಲ ರೈಟು ಇರಲಿಲ್ವಂತೆ, ಹಾಗಾಗಿ ಜಾಸ್ತಿ ಬೆಳೀತಾ ಇದ್ದರು. ಮತ್ತು ಅಕ್ಕಿಯನ್ನು ಬೆಳೆಯೋದಕ್ಕೆ ಅಷ್ಟೊಂದು ಜಾಗಗಳು, ನೀರು ಏನೂ ಇಲ್ದಿರೋದ ಕಾರಣ ಇದನ್ನೇ ಏನು ಮಾಡ್ತಿದ್ರು, ರೈಸಾಗಿ ಮಾಡ್ತಾ ಊಟ ಮಾಡ್ತಾಯಿದ್ರು. ಅದಾದ ನಂತರ ಅಕ್ಕಿ ಎಲ್ಲ ಬೆಳೆಯೋದಕ್ಕೆ ಶುರು ಮಾಡಾದ ನಂತರ ಏನು ಮಾಡಿದ್ರು, ಇದನ್ನು ನಂತರ ಚೆನ್ನಾಗಿ ಇವಾಗ ಡಿಫ್ರೆಂಟ್ ಟೈಪ್ ಆಗಿ ಸ್ವಲ್ಪ ಚೆನ್ನಾಗಿ ಅಡುಗೆಗಳನ್ನ ಮಾಡಬೇಕು ಅಂತ ತಿಳ್ಕೊಳ್ತಾ ಏನು ಮಾಡಿದ್ರು, ಇದರ ಸ್ವಲ್ಪ ಬಳಕೆ ಕಡಿಮೆ ಆಯಿತು. ಹಾಗಾಗಿ ಇದ್ರ ಬಳಕೆಯೇ ನಿಲ್ಲಿಸ್ಬಿಟ್ರು. ಬಟ್ ಅಂದರೆ ಇವಾಗ ನಾವು ತಿಳ್ಕೊಂಡಿರೋಂಥದ್ದೇನು, ಮಿಲೆಟ್ಸ್ಗಳನ್ನು ಯೂಸ್ ಮಾಡಿಬಿಟ್ರೆ ಎಷ್ಟೊತ್ತಲ್ಲೂ ನಾವು ಮಿಲೆಟ್ಸನ್ನೇ ತಿಂತಾಯಿದ್ರೆ ನಮ್ಗೆ ಯಾವುದೇ ರೀತಿಯಾದಂಥ ಕಾಯಿಲೆಗಳು ಬರಲ್ವಾ ಅಂಥೇಳಿ ಆ ಥರ ಎಲ್ಲ ಏನೂ ಇಲ್ಲ. ನಾವು ಹೆಚ್ಚೆಚ್ಚಾಗಿ ಏನನ್ನು ತಿಂತಾ ಹೋಗ್ತೀವೋ, ನಾವು ಏನೇ ತಿಂದರೂ ಅಷ್ಟೇ. ಇವಾಗ ತರಕಾರಿಗಳು, ಹಣ್ಣುಗಳು, ಸೊಪ್ಪುಗಳು ಇದನ್ನು ಬಿಟ್ಟು ಇನ್ಯಾವುದೇ ರೀತಿಯಾದಂಥ ಕಾಬ್ಸ್ ಇರ್ತಕ್ಕಂಥದ್ದು ಅಥವಾ ಜಾಸ್ತಿ ಫ್ಯಾಟ್ ಇರ್ತಕ್ಕಂಥದ್ದು ಪ್ರತಿಯೊಂದನ್ನು ಸಹ ನಾವು ಎಷ್ಟೇ ಜಾಸ್ತಿ ತಿಂತಾ ಹೋಗ್ತೀವೋ ಅದರಿಂದ ಪ್ರಾಬ್ಲಮ್ಗಳು ಇದ್ದೇ ಇರುತ್ತೆ. ಹಾಗಾಗಿ ಯಾವುದನ್ನು ಎಷ್ಟು ತಿನ್ನಬೇಕೋ, ಇವಾಗ ಮಿಲೆಟ್ಸ್ಗಳನ್ನು ತಿನ್ನಿ ಅಂತಾರೆ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಸಂಜೆ ತನಕನೂ ಅದನ್ನೇ ತಿನ್ಕೊಂಡಿರೋರು ಇರ್ತಾರೆ. ಅದರೆಲ್ಲ ಅವಶ್ಯಕತೆ ಏನಿಲ್ಲ. ಇವಾಗ ಮೊದಲು ನಾವು ಏನು ಮಾಡೋಣ, ಮಿಲೆಟ್ಸ್ನ ಒಂದು ಅವಶ್ಯಕತೆ ಏನು ಮತ್ತು ಇದರಿಂದ ನಮಗೆ ಏನು ಯೂಸ್ ಆಗುತ್ತೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಇವಾಗ ಸಾಮಾನ್ಯವಾಗಿ ನಾವು ಜಾಸ್ತಿ ಅಕ್ಕಿ, ಗೋಧಿ ಇದನ್ನು ಯೂಸ್ ಮಾಡ್ತೀವಲ್ವ. ಗೋಧಿ ನಮ್ಮ ಕಡೆ ಅಂತೂ ಬೆಳೀತಕ್ಕಂಥ ಒಂದು ಧಾನ್ಯ ಅಲ್ಲ. ಬಟ್ ಬೇರೆಯವ್ರು ಮಾಡ್ತಕ್ಕಂಥ ಡಿಶ್ಗಳನ್ನು ನೋಡಿ, ರೆಸಿಪೀಸ್ನ ನೋಡಿ ನಾವು ಅದನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ದೀವಿ ಅಷ್ಟೇ. ಬಟ್ ಅದನ್ನು ಸ್ವಲ್ಪ ಜೊತೆಗೆ ಸೇರ್ಕೊಳ್ಳೋದ್ರ ಜೊತೆ ಇವಾಗ ಗೋಧಿಗೆ ಮತ್ತು ಅಕ್ಕಿಗೆ ಹೋಲಿಸ್ಕೊಂಡ್ರೆ ಇದರಲ್ಲಿ ಫೈಬರ್ ರಿಚ್ ಆಗಿರುತ್ತೆ. ಫೈಬರ್ ರಿಚ್ ಆಗಿರೋದ್ರಿಂದ ನಮಗೆ ಡೈಜೆಷನ್ಗೂ ಸಹ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಹಾಗೆ ಮೆಟಬಾಲಿಸಮ್ ಸಹ ಇಂಪ್ರೂವ್ ಆಗುತ್ತೆ ಇದರಿಂದ. ಮತ್ತು ರಕ್ತದೊತ್ತಡ, ಈಗ BP ಇರುತ್ತೆ, ಶುಗರ್ ಇರುತ್ತೆ, ಅವರೆಲ್ಲರಿಗೂ ಸ್ವಲ್ಪ G5 ಗ್ಲೈಸಮಿಕ್ ಇಂಡೆಕ್ಸ್ ಸ್ವಲ್ಪ ಕಡಿಮೆ ಇದರಲ್ಲಿ ಅಷ್ಟೊಂದು ಇಲ್ದಿರೋ ಕಾರಣ ಏನಾಗುತ್ತೆ, ನಮಗೆ ಈ BP, ಮಧುಮೇಹ ಇರ್ತಕ್ಕಂಥವ್ರಿಗೂ ಸಹ ಇದು ಒಳ್ಳೆ ರೀತಿಯಲ್ಲಿ ಹೆಲ್ಪನ್ನು ಮಾಡುತ್ತೆ. ಅದೇ ರೀತಿಯಾಗಿ ವೆಯ್ಟ್ ಲಾಸ್ ಮಾಡ್ತಕ್ಕಂಥವ್ರು ಇದನ್ನು ತಿನ್ನಿ ಅಂತ ಏನಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಇದರಲ್ಲಿ ಹೆಚ್ಚಿನ ಫೈಬರ್ ಅಂಶಗಳು ಮತ್ತು ಪ್ರೋಟೀನ್ ಅಂಶಗಳು ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ತಿಂದ ತಕ್ಷಣ ಹೊಟ್ಟೆ ತುಂಬ್ದಂಗೆ, ಈಗ ನಾವು ರೈಸು ಅದನ್ನೆಲ್ಲ ಊಟ ಮಾಡ್ತೀವಲ್ಲ, ಅದನ್ನು ಊಟ ಮಾಡಿದ ತಕ್ಷಣ ಬೇಗ ಹಶ್ವಾಗುತ್ತಲ್ಲ, ಆ ರೀತಿಯಾಗಿ ಹಶ್ವು ಇದರಲ್ಲಿ ಆಗಲ್ಲ. ಸ್ವಲ್ಪ ಹೊತ್ತು ಇವಾಗ ಬೆಳಗ್ಗೆ ತಿಂದಿದ್ದೀವಿ ಅಂದರೆ ಮಧ್ಯಾಹ್ನ ಒಂದು ಟೈಮ್ ಊಟ ಮಾಡಿಲ್ಲ ಅಂದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು ಈ ಊಟಗಳಲ್ಲಿ. ಹಾಗಾಗಿ ಕ್ರಮೇಣವಾಗಿ ಊಟ ತಿನ್ನೋದು ಕಡಿಮೆ ಆಯಿತು ಅಂತ ಹೇಳಿದ್ರೆ, ಈಗ ಜಾಸ್ತಿ ಹಶ್ವಾದ್ರೂ ತಾನೇ ಊಟ ತಿಂತೀವಿ. ಹಾಗಾಗಿ ಊಟಗಳನ್ನ ತಿನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಹೊಟ್ಟೆ ತುಂಬಿದ್ದ ಫೀಲ್ ಇರುತ್ತಲ್ಲ, ಹಾಗೆ ಬೇರೆ ಏನನ್ನು ಊಟ ಮಾಡಬೇಕಂತ ನಮ್ಗೆ ಅನಿಸಲ್ಲ. ಹಾಗಾಗಿ ಯಾವಾಗಲೂ ಏನು ಮಾಡ್ತಾರೆ, ಈ ಸಿರಿಧಾನ್ಯಗಳನ್ನು ತಿನ್ನಿ ಅಂತ ಹೇಳ್ತಾರೆ. ಹಾಗೆಯೇ ಗ್ಲೂಟನ್ ಫ್ರೀ ಇರುತ್ತೆ. ಇವಾಗ ಯಾರಿಗಾದ್ರೂ ಗ್ಲೂಟನ್ ಅಲರ್ಜಿ ಇರುತ್ತಲ್ಲ ಅಂಥ ವ್ಯಕ್ತಿಗಳಿಗೆ ಇದು ಇವಾಗ ಗೋಧಿಗೆ, ಅಕ್ಕಿಗೆ ಹೋಲಿಸ್ಕೊಂಡ್ರೆ ಇದರಲ್ಲಿ ಅಷ್ಟೊಂದು ಗ್ಲೂಟನ್ ಅಂಶಗಳು ಇರೋದಿಲ್ಲ. ಹಾಗಾಗಿ ಗ್ಲೂಟನ್ ಫ್ರೀ ಇರುತ್ತೆ. ಮತ್ತು ಅಕ್ಕಿ, ಗೋಧಿ ಇದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಇದರಲ್ಲಿ ಜಾಸ್ತಿ ಅಧಿಕವಾಗಿ ನಮಗೆ ಕ್ಯಾಲ್ಶಿಯಮ್ಗಳು ಸಿಗ್ತಕ್ಕಂಥದ್ದು, ಮತ್ತು ಕಬ್ಬಿಣದ ಅಂಶಗಳು ಸಿಗ್ತಕ್ಕಂಥದ್ದು, ಮೆಗ್ನೀಷಿಯಮ್ ಸಿಗ್ತಕ್ಕಂಥದ್ದು, ಸತು ಸಿಗ್ತಕ್ಕಂಥದ್ದು, ಪ್ರತಿಯೊಂದು ಅಂಶಗಳು ಇದರಲ್ಲಿ ಹೆಚ್ಚಿಗೆ ಸಿಗೋದ್ರಿಂದ ಏನಾಗುತ್ತೆ, ಅತಿ ಹೆಚ್ಚಾಗಿ ನಮಗೆ ಮಿಲೆಟ್ಸ್ಗಳನ್ನು ಯೂಸ್ ಮಾಡಿ ಅಂತ ಹೇಳ್ತಾರೆ. ಅದೇ ಹೇಳ್ತಾ ಇದ್ದೀನಿ, ಅತಿಯಾಗಿ ಯಾವುದನ್ನು ಸಹ ತಗೊಳ್ಳೋದಕ್ಕೆ ಹೋಗಬೇಡಿ. ಒಂದು ಅಳತೆಯಲ್ಲಿ ಏನು ಮಾಡಿ ತಗೊಳ್ಳೋದಕ್ಕೆ ಹೋಗಿ. ನನ್ನ ಪ್ಲೇಟಿಂಗ್ ಸಹ ತೋರಿಸ್ದೆ. ಈಗ ಒಂದು 4 ಇಡ್ಲಿ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಹಣ್ಣನ್ನು ಸಹ ತಗೊಂಡಿದ್ದೀನಿ ಜೊತೆ. ಹಾಗೆ ನಾನು ಟೊಮೊಟೊ ಕುರ್ಮ ಮತ್ತು ಚಟ್ನಿಯನ್ನು ಸಹ ತಗೊಂಡು ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡೆ. ಅದಾದ ನಂತರ ನಾನು ಏನು ಮಾಡಿದೆ, ಒಂದು
ಡಿಟಾಕ್ಸ್ ಡ್ರಿಂಕ್ಸನ್ನು ಸಹ ಅದಾದ ನಂತರ ಕುಡಿದೆ. ಇವಾಗ ಮಧ್ಯಾಹ್ನ ನನಗೆ ಅದನ್ನು ತಿಂದಿದ್ದೆ ಅಂತೇಳಿ ಊಟ ಬೇಕಂತ ಅನಿಸಿರಲಿಲ್ಲ, ಊಟವನ್ನು ನಾನು ತಿಂದಿರಲಿಲ್ಲ. ಇವಾಗ ಸಾಯಂಕಾಲ ಟೈಮಲ್ಲಿ ಸ್ವಲ್ಪ ಕಡಲೆ ಬೀಜವನ್ನು ಮಕ್ಕಳಿಗೆಲ್ಲ ಕೊಡೋಣ ಅಂತ ಹುರಿದಿದ್ದಾಯಿತು. ಹಾಗೆ ಒಂದು ಸ್ವಲ್ಪ ಬ್ಲ್ಯಾಕ್ ಟೀಯನ್ನು ಸಹ ನಾನು ಮಾಡಿಕೊಂಡೆ. ಯಾರಿಗೆಲ್ಲ ಟೀ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೋ ಆ ಟೈಮಲ್ಲಿ ಈ ರೀತಿಯಾಗಿ ಅದನ್ನು ರೀಪ್ಲೇಸನ್ನು ಮಾಡ್ಕೊಳ್ಳಿ. ಯಾವುದೇ ಪದಾರ್ಥಗಳನ್ನಾದರೂ ಅಷ್ಟೇ ಸಾಮಾನ್ಯವಾಗಿ ಅದನ್ನು ಕಂಪ್ಲೀಟಾಗಿ ಬಿಡೋದಕ್ಕೆ ಹೋಗಬೇಡಿ, ಅದನ್ನು ರೀಪ್ಲೇಸ್ ಮಾಡ್ಕೊಳ್ಳಿ. ಯಾವಾಗ ನಾವು ಒಳ್ಳೆಯದನ್ನು ರೀಪ್ಲೇಸ್ ಮಾಡ್ಕೊಳ್ತಾ ಹೋಗ್ತೀವೋ ಆವಾಗ ನಮಗೆ ಇದನ್ನೆಲ್ಲ ಬಿಟ್ಟಿದ್ದೀನಿ ಅಂತ ಅನಿಸಲ್ಲ. ಇವಾಗ ಬೆಳಗ್ಗೆ ಊಟದಲ್ಲಿ ನಾನು ಈ ರೀತಿ ಯಾವುದೇ ಸ್ವೀಟ್ಸ್ಗಳನ್ನು ತಿಂದಿರಲಿಲ್ಲ, ಹಾಗಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ನಾನು ಅದನ್ನು ತಗೊಂಡೆ. ಇವಾಗ ಒಂದು ಚಾರ್ಟ್ ಕೊಡಿ ಅಂತ ಹೇಳ್ಬಿಟ್ಟು ಕೆಲವ್ರು ಏನು ಮಾಡ್ತಾರೆ, ಅವ್ರು ಏನು ಕೊಟ್ಟಿರ್ತಾರೋ ಅದನ್ನೇ ತಿಂತಾರೆ. ಒಂದೊಂದು ಟೈಮಲ್ಲಿ ಅದನ್ನು ತಿನ್ನೋಕ್ಕಾಗ್ತಾ ಇರುತ್ತೆ, ಒಂದೊಂದು ಟೈಮಲ್ಲಿ ಅದನ್ನು ತಿನ್ನೋದಕ್ಕೆ ಫ್ರೀ ಇರಲ್ಲ. ಹಾಗಾಗಿ ಸುಮ್ಮನೆ ಏನೇನಿರುತ್ತೋ ಆ ಥರ ಮಾಡ್ಕೊಬೇಡಿ. ನಿಮಗೆ ಯಾವ ಥರ ಫ್ರೀ ಇರುತ್ತೋ ಆ ರೀತಿಯಾಗಿ ನೀವೇನು ಮಾಡಿ ಚೇಂಜಸ್ನ ಮಾಡ್ಕೊಂಡೋಗಿ. ನಿಮಗೆ ಯಾವ ರೀತಿ ಫ್ರೀ ಇರುತ್ತೋ ಆ ರೀತಿ ಚೇಂಜಸ್ಗಳನ್ನು ಮಾಡ್ತಾ ಹೋದರೆ ಒಂದಷ್ಟು ದಿನ ಅದೆಲ್ಲ ಉಳಿಯುತ್ತೆ. ಹಾಗಾಗಿ ಮತ್ತು ಸಂಜೆ ಊಟಕ್ಕೆ ಸ್ವಲ್ಪ ಮೊಸರು ಅನ್ನವನ್ನು ನಾನು ತಗೊಂಡು ಕಂಪ್ಲೀಟ್ ಮಾಡಿಕೊಂಡೆ. ಈ ರೀತಿಯಾಗಿ ನಾವು ಮಿಲೆಟ್ಸ್ಗಳನ್ನು ಯೂಸ್ ಮಾಡ್ತಾ ಹೋಗಬೇಕು. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ನಂಬ್ತೀನಿ. ನೀವು ಅಷ್ಟೇ ಯೂಸ್ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಒಂದು ದಿನದ ಅಳತೆನಾದರೂ ತಗೊಳ್ಳಿ ಅಥವಾ ಒಂದು ವಾರದ ಅಳತೆನಾದರೂ ತಗೊಳ್ಳಿ. ಒಂದು ವಾರದಲ್ಲಿ ಪ್ರತಿಯೊಂದನ್ನು ಸಹ ನಿಮ್ಮ ಊಟದಲ್ಲಿ ಇವಾಗ ಹೇಳ್ಬಿಡ್ತಾರೆ ನಟ್ಸ್ಗಳನ್ನು ಸೇರಿಸ್ಬೇಕು ಅಂತ ಹೇಳ್ತಾರೆ, ಹಾಗೆಯೇ ಹಣ್ಣುಗಳನ್ನು ತಿನ್ನಿ ಅಂತ ಹೇಳ್ತಾರೆ, 3 ಥರದ ಹಣ್ಣು ತಿನ್ನಿ ಅಂತ ಹೇಳ್ತಾರೆ. ಒಂದು ದಿನದಲ್ಲಿ ಅಷ್ಟೊಂದು ತಿನ್ಕೊಂಡು ಇರೋಕ್ಕಾಗಲ್ಲ. ಡಿಫ್ರೆಂಟ್ ತರಕಾರಿ ತಿನ್ನಿ ಅಂತಾರೆ, ಒಂದೇ ದಿನದಲ್ಲಿ ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡು ತಿನ್ನೋದಕ್ಕೆ ಆಗಲ್ಲ. ಹಾಗಾಗಿ ಏನು ಮಾಡಿ, ಒಂದು ವಾರದಲ್ಲಿ ಎಲ್ಲ ರೀತಿಯಾದಂತಹ ಕಾಳುಗಳು, ಎಲ್ಲ ರೀತಿಯಾದಂತಹ ಆಹಾರದ ಒಂದು ಪದ್ಧತಿಗಳು, ಧಾನ್ಯಗಳು ಎಲ್ಲವನ್ನು ಸಹ ಖುಷಿಯಾಗಿಯೇ ತಿನ್ನಿ, ಹಾಗೆಯೇ ಡಿಫ್ರೆಂಟಾಗಿ ಮಾಡಿಕೊಂಡೇ ತಿನ್ನಿ. ಆ ರೀತಿ ತಿನ್ನೋದ್ರಿಂದ ವೆಯ್ಟು ಸಹ ಲಾಸ್ ಆಗುತ್ತೆ. ಹಾಗೆಯೇ ನಿಮಗೆ ನಾನು ಏನೇನೋ ತಿಂದೆ ಅನ್ನೋ ಒಂದು ಭಾವನೆಯೂ ಸಹ ಬರೋದಿಲ್ಲ. ಇವಾಗ ಮೊಸರು ಅನ್ನ ತಿಂದಿರೋದ್ರಿಂದ ನೈಟು ಚಳಿ ಟೈಮು ಆಗಿರೋದ್ರಿಂದ ಸ್ವಲ್ಪ ನಾನು ಮಜ್ಜಿಗೆ ಮೊಸರು ಎಲ್ಲ ಕಡಿಮೆ ಮಾಡಿದ್ದೆ. ಹಾಗಾಗಿ ಇಲ್ಲಿ ಸ್ವಲ್ಪ ಶುಂಠಿಯನ್ನು ಹಾಕ್ಕೊಂಡು ನಾನು ಡಿಟಾಕ್ಸ್ ಡ್ರಿಂಕನ್ನು ಮಾಡಿಕೊಂಡು ಕುಡಿತಾ ಇದ್ದೀನಿ. ಈ ರೀತಿ ನಿಮಗೆ ನೀವು ಅದನ್ನು ಅಭ್ಯಾಸ ಮಾಡ್ತಾ ಹೋದರೆ ನಿಮಗೆ ಅದೊಂದು ಹಿಡಿತ ಬರುತ್ತೆ, ಯಾವ ಟೈಮಲ್ಲಿ ಏನು ತಿನ್ನಬೇಕು, ಯಾವ ಟೈಮಲ್ಲಿ ಏನು ತಿನ್ನಬಾರ್ದು, ನನಗೆ ಏನು ಅಡ್ಜಸ್ಟ್ ಆಗುತ್ತೆ ಅಂತೇಳಿ. ಅಷ್ಟೇ, ಈಗ ಈ ರೀತಿಯಾಗಿ ಮಾಡಿ ಕುಡಿದು ನನ್ನ ದಿನವನ್ನು ನಾನು ಕಂಪ್ಲೀಟ್ ಮಾಡಿಕೊಂಡೆ. ಇವಾಗ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ. ಮಿಲೆಟ್ಗಳನ್ನು ತುಂಬ ಅತಿಯಾಗಿ ಹೇಳಿದ್ರು ಅಂತೇಳಿ ಸುಮ್ಮನೆ ಅತಿಯಾಗಿ ಅದನ್ನು ಯೂಸ್ ಮಾಡ್ತಕ್ಕಂಥದ್ದು, ಒಂದು ಸ್ವಲ್ಪ ದಿನ ಮಾಡ್ತಕ್ಕಂಥದ್ದು, ಒಂದು ಸ್ವಲ್ಪ ಬಿಡ್ತಕ್ಕಂಥದ್ದು, ಆ ರೀತಿಯೆಲ್ಲ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅದನ್ನು ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ತಾ ಹೋದರೆ ನಿಮಗೆ ಅದೇ ಒಂದು ಅಭ್ಯಾಸ ಆಗುತ್ತೆ. ಮುಂದೆ ನಿಮಗೆ ಇದೇ ನಾವು ಹೆಲ್ದಿ ಲೈಫ್ ಸ್ಟೈಲ್ನ ಅಳವಡಿಸ್ಕೊಳ್ತಾ ಹೋದರೆ ಮುಂದೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಸಹ ಬರಲ್ಲ. ಇವಾಗ 60 ವರ್ಷದ ಕಾಯಿಲೆಗಳು 30 ವರ್ಷಕ್ಕೆ ಬರ್ತಾ ಇದೆಯಲ್ಲ, ಆವಾಗೊಂದು ಸ್ವಲ್ಪ ಮುಂದೆ ಹೋಗುತ್ತೆ, ಒಂದು 40 ವರ್ಷಕ್ಕೋ 50 ವರ್ಷಕ್ಕೋ ಮುಂದೆ ಹೋಗುತ್ತೆ. ಬರೋದೇ ಇಲ್ಲ ಅಂತೆಲ್ಲ ಏನಿಲ್ಲ, ಸ್ವಲ್ಪ ಮುಂದೆ ಹೋಗುತ್ತೆ ಅಂತೇಳಿ ಅಷ್ಟೇ, ಅದರಿಂದ ಇನ್ನೇನಿಲ್ಲ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ನಂಬಿರ್ತೀನಿ, ಹಾಗೆ ಎಲ್ಪ್ಫುಲ್ ಅಂತ ಕೂಡ ನಂಬಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.